ಆಮೇಲೆ ರೋಡ್ ಸೈಡ್ ಮತ್ತೆ ರಥಗಳ ಸುತ್ತಮುತ್ತ ಕೆಲವು ಅನಧಿಕೃತ ಶೆಡ್ಗಳಿದ್ದಾವೆ. ಅವನ್ನ ಈ ಸರಿ ರಿಮೂವ್ ಮಾಡಿಸ್ಬೇಕಾಗಿದೆ. ಲಾಸ್ಟ್ ಟೈಮ್ ಕೂಡ ಒಂದು ಸಮಸ್ಯೆ ಆಯಿತು. ಹೋಮ ಹಿಂದಿನ ದಿನ ಹೋಮ ಇರುತ್ತೆ. ಹೋಮ ಟೈಮಲ್ಲಿ ರಿಮೂವ್ ಮಾಡಿಸ್ತೀವಿ ನಾವು. ಭಾಳ ಒತ್ತಾಯ. ಯಾಕಂದರೆ ನಮ್ಮದು ಅಲ್ಲಿ ಸಿಬ್ಬಂದಿಗಳು ಕಡಿಮೆ ಇದ್ದರು. ಮತ್ತು ನಾವು ಎಲ್ಲ ಕಡೆ ಸ್ವಲ್ಪ ಬಂದೋಬಸ್ತು ಮತ್ತು ನಮ್ಮದು ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ ಅವ್ರು ಸ್ವಲ್ಪ ಸಮಸ್ಯೆ ಆಯಿತು. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಈಗ ಹೇಳಿದಂಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಈಗ ಚೀಫ್ ಆಫೀಸರ್ ಹೇಳಿದಂಗೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ಯಾವುದೂ ಮುಖ್ಯವಾಗಿ ಏನೂ ಇಲ್ಲ. ಬಟ್ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಂಡು ಈ ಸ್ಟಾರ್ಗಳು ಫೋಟೋಗಳು ಹಾಕೋದು ಮತ್ತು ಬೇರೆ ಏನೋ ಅನಾಹುತ ಆಗಲಿ ನೋಡ್ಕೊಂಡ್ರೆ ಮತ್ತು ಈಗ CC ಕ್ಯಾಮ್ರಾ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದು ಸ್ಟೇಜ್ ಆ್ಯಕ್ಟಿಂಗ್ ಆಗಿಂದೆ ನಾವೆಲ್ಲ ನೋಡ್ಕೊಳ್ತೀವಿ. ಪೊಲೀಸ್ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಹಾಕ್ಕೊಂಡು ನಾವು ಯಾವುದೇ ನಮ್ಮ PS ಅವ್ರಿಗೂ ನಾವು ಸಾಕಷ್ಟು ಎಲ್ಲ ಟ್ರಾಫಿಕ್ ಬಗ್ಗೆ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಮತ್ತು ತಮ್ಮದೇ ಎಲ್ಲ ಸಹಕಾರ ಬೇಕು. ಅವೆಲ್ಲ ಮುಖಂಡರು ನಾವೆಲ್ಲ ಆ ದಿವಸ ಯಾರೂ ಕಾಣೋದಿಲ್ಲ. ನಾವು ನೋಡಿದಂಗೆ ಹುಡುಗರ ಬಂದ್ಬಿಟ್ಟಾರೆ, ಮುಖಂಡರು ಯಾರೂ ಕಾಣಲ್ಲ ಅವತ್ತೆ. ಹಾಗಾಗಿ ನೀವೆಲ್ಲ ಮುಖಂಡರು ಏನಂತೀರಿ ಆ ದಿವಸ ಅಲ್ಲಿ ಇರ್ಬೇಕು. ನಮ್ಮ ಜೊತೆಗಿದ್ದರೆ ಅಂದರೆ ಸಾಕು, ಆ ಹುಡುಗರೆಲ್ಲ ಹೋಗ್ಬಿಡ್ತಾರೆ. ದಯವಿಟ್ಟು ನೀವು ಮುಖಂಡರು ನಾವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ನಿಮ್ಮೆಲ್ಲರೂ ಕೇಳ್ಕೊಂಡು ನೀವು ಯಶಸ್ವಿಯಾಗಿ ಈ ಜೋಡಿ ರಥ ಎಳೆನು ಎಲ್ಲರೂ ಒಳ್ಳೆಯದಾಗಲಿ ಅಂತಂದು ನಾವು ಪಕ್ಕದಲ್ಲಿ ಕೇಳ್ಕೊಂಡು ಅದನ್ನ ಯಾರು ಮಾತಾಡ್ತಾರೆ. ಜಾತ್ರೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಉಪ ತಹಶೀಲ್ದಾರ್ ಸರ್ ಆಯಿತು, ನಮ್ಮ PS ಅವರಾಯಿತು, ಮತ್ತೆಲ್ಲ ಇಲಾಖೆಯವರು ಕೂಡ ನೀವೆಲ್ಲರೂ ಕೂಡ ಸಜೆಷನ್ ಕೊಟ್ಟು ಒಂದು ರೂಪರೇಷೆಗಳನ್ನು ನಾವೆಲ್ಲ ರೆಡಿ ಮಾಡಿ ಇದ್ದೀವಿ. ಈಗ ಅಂದ್ರೆ ಊಟ ಒಂದು ತಟ್ಟೆಯಲ್ಲಿ ರೆಡಿ ಇದೆ. ಈಗ ಅದನ್ನು ನಾವೆಲ್ಲರೂ ನಾವು ನೀವು ಕೂಡಿ ಚೆಂದಾಗಿ ಬರ್ತಕ್ಕಂಥ ಜನರನ್ನ ಬಡಿಸುವಂಥ ಕೆಲಸವನ್ನ ಬಹಳ ಸುಗಮ ರೀತಿಯಿಂದ, ಸರಳ ರೀತಿಯಿಂದ, ನೀಟಾಗಿ ಕರೆಕ್ಟಾಗಿ ಮಾಡುವಂಥ ಒಂದು ಟೈಮ್ ಇದೆ. ಈಗ ಏನಾದರೂ ಸಮಸ್ಯೆಗಳು ಅಂತಂದ್ರೆ ಹೊಸಪೇಟೆ ಊರನ್ನ ಜನರು ಬಯಗಿಲ್ಲ, ಮನೆಯಲ್ಲಿ ಜನರಿಗೆ ಬೈತಾರೆ. ಜಾತ್ರೆಯಲ್ಲಿ ಹಿಂಗೆ